ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇದು ಹೀಗೆ ಕೂತಿದ್ದಾನೆ ಅಂತ ನೋಡ್ತಿದ್ರೆ ಅವನಿಗೆ ಫಸ್ಟ್ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ. ಅವ್ನ ಬರ್ಡೇ ಬರ್ತಿರೋದ್ರಿಂದ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ಚೆನ್ನಾಗಿರುತ್ತೆ ಸ್ಟೈಲಿಶ್ ಆಗಿ ಅಂತ. ಅವನಿಗೇನಷ್ಟು ಕೂದಲು ಬೆಳೆದಿಲ್ಲ. ಇನ್ಫ್ಯಾಕ್ಟ್ ಅವನಿಗೆ ಹುಟ್ಟಿದಾಗ ತಲೆ ತುಂಬ ಕೂದಲಿತ್ತು. ಆಮೇಲೆ 9 months ಅಷ್ಟರಲ್ಲಿ ತುಂಬ ಉದ್ದ ಕೂದಲು ಬೆಳೆದಿತ್ತು. ತುಂಬ ಚೆನ್ನಾಗಿತ್ತು ಅವ್ನ ಕೂದಲು. ಆಮೇಲೆ ಆ್ಯಸ್ ಯೂಶ್ವಲ್ ದೇವ್ರಿಗೆ ಕೊಟ್ಟ ಮೇಲೆ ಅವನಿಗೆ ಯಾಕೋ ಆ 2 ಪ್ಲೇಸಸಲ್ಲಿ ತಲೆ ಮೇಲೆ ನೋಡ್ತಿದ್ದೀರಲ್ಲ ಅಲ್ಲಿ ಹೇರು ಸ್ವಲ್ಪ ಕಡಿಮೆ ಬೆಳೀತು. ಏನಕ್ಕಂತ ಡಾಕ್ಟರ್ನ ಕೇಳಿದಾಗ ಅಲ್ಲಿ ಸ್ವಲ್ಪ ಏನೋ ಪ್ರೆಷರ್ ಏನೋ ಬಿದ್ದಿರ್ಬೋದು. ಅದಕ್ಕೆ ಅವನಿಗೆ ಅಲ್ಲಿ ಸ್ವಲ್ಪ ಕಡಿಮೆ ಬೆಳೆದಿದೆ, ಬಟ್ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಬಟ್ ಸ್ಟಿಲ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬರ್ಡೇ ದಿನ ಅಂತ ಒಂದು ಸ್ಟೈಲಿಶಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ಇವನಂತೂ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಆಟ ಆಡ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ. ಮಕ್ಕಳು ಅಳ್ತಾರೆ ಯೂಶ್ವಲಿ ಹೇರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡೋದ್ರೆ, ಬಟ್ ಇವನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿಸ್ಕೊತಾ ಇದ್ದ. ನೀವೇ ನೋಡಿ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಫ್ಯಾನ್ ಅಷ್ಟೇ. ಇಲ್ಲ ನೋ ಹೌದು ಇಲ್ಲ ಬಸ್ ಸ್ನಾನ ಮಾಡಿಸ್ಬಿಟ್ಟಲ್ಲ ನೋಡ್ಪ. ಜಾಸ್ತಿ ಒದ್ದೆ ಆದ್ರೆ ಅವ್ರಿಗೆ ಹೆಂಗೆ ಕಟ್ ಮಾಡೋಕ್ಕಾಗುತ್ತೆ? ನಾವು ಮನೆ ಹತ್ತಿರದಲ್ಲಿ ಯಾವುದಾದ್ರೂ ಕಿಡ್ಸ್ ಸಲೂನ್ ಇದೆಯಾ ಅಂತ ಸರ್ಚ್ ಮಾಡಿದ್ವಿ. ಕಿಡ್ಸ್ ಸಲೂನ್ ಅಂದರೆ ಅಲ್ಲಿ ಮಕ್ಕಳು ಆಟಾಡೋ ಥರ ಟಾಯ್ಸ್, ಕಾರ್ಸ್ ಅದ್ರ ಮೇಲೆಲ್ಲ ಕೂರಿಸಿ ಹೇರ್ ಕಟ್ ಮಾಡ್ತಾರೆ. ಆ ಥರ ಸರ್ಚ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ನಮ್ಮ ಮನೆ ಹತ್ರ ಯಾವುದೂ ಇರಲಿಲ್ಲ. ಎಲ್ಲ HSR ಲೇಔಟು, ತುಂಬ ದೂರ ತೋರಿಸ್ತಾ ಇತ್ತು. ಸೊ ಇಲ್ಲಿ ಮನೆ ಹತ್ರನೇ ಒಂದು PVR ಸಲೂನ್ ಅಂತ ಇದೆ. ಸೊ ಅಲ್ಲಿ ಸ್ವಲ್ಪ ಕಿಡ್ಸ್ಗೆಲ್ಲ ಹೇರ್ ಕಟ್ ಮಾಡಿ ಗೂಗಲಲ್ಲಿ ರಿವ್ಯೂಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಬೇರೆ ಎಲ್ಲ ಸಲೂನ್ಸಲ್ಲಿ ವಿಚಾರಿಸಿದಾಗ 1 year ಮಕ್ಕಳಿಗೆ 1 year ಬಿಲೋಗೆಲ್ಲ ನಾವು ಮಾಡಲ್ಲ ಅಂತ ಹೇಳಿದ್ರು. ಬಟ್ ಇವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ನೋಡಿ ಹೇರ್ ಕಟ್ ಆದಮೇಲೆ ಹೇಗೆ ದೊಡ್ಡ ಹುಡುಗನ ಥರ ಕಾಣಿಸ್ತಾ ಇದ್ದಾನೆ ಅಂತ. ಈ ವಾಸ್ ಲುಕಿಂಗ್ ರಿಯಲಿ ಕ್ಯೂಟ್. ಸೊ ನೆಕ್ಸ್ಟ್ ಡೇ ಅವ್ನ ಬರ್ಡೇ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾನು, ರಜತು ಮತ್ತು ನನ್ನ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ಮಮ್ಮಿ ಎಲ್ಲ ಸೇರಿಕೊಂಡು ಒಂದು ಮನೆಯಲ್ಲೇ ಒಂದು ಬಾಲ್ಕನಿಯಲ್ಲಿ ಡೆಕೋರ್ ಥರ ಮಾಡಿ ಅವನಿಗೆ ಕೇಕ್ ಸ್ಮ್ಯಾಶ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಇದೆಲ್ಲ ಬಾಲ್ಸು ರಜತ್ ಅವ್ರ ಅಕ್ಕ ಕೊಟ್ಟಿದ್ದರು ಅವನಿಗೆ ಆಟ ಆಡೋಕ್ಕಂತ. ಸೊ ಅದರಲ್ಲೇ ಡೆಕೋರೇಟ್ ಎಲ್ಲ ಮಾಡಿ ಅವನಿಗೆ ಕೇಕ್ ಸ್ಮ್ಯಾಶ್ ಮಾಡಿಸ್ತಾ ಇದ್ದೀವಿ. ನನಗೆ ತುಂಬ ಆಸೆ ಇತ್ತು ಫಸ್ಟ್ ಬರ್ಡೇಗೆ ಕೇಕ್ ಸ್ಮ್ಯಾಶ್ ಮಾಡಿಸ್ಬೇಕು ಅಂತ. ಅದೆಲ್ಲ ಮಾಡಿಕೊಂಡು ಅವನ್ನ ಆ್ಯನಿಮಲ್ಸ್ ತೋರಿಸೋಣ. ಅವನಿಗೆ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಬನ್ನೇರುಘಟ್ಟದಲ್ಲಿ ನಾನು ಚಿಕ್ಕವಳಿದ್ದಾಗಿಂದ ಹೋಗಿದ್ದೀನಿ ಬನ್ನೇರುಘಟ್ಟ ಪಾರ್ಕ್ಗೆ ಆ್ಯನಿಮಲ್ಸ್ ನೋಡೋಕ್ಕೆ, ಬಟ್ ಸಫಾರಿಗೆ ಹೋಗಿರಲಿಲ್ಲ. ಸೊ ಸಫಾರಿಗೆ ಕರ್ಕೊಂಡು ಹೋಗೋಣ ಅವನ್ನ ಅಂತ ಬಂದ್ವಿ. ಕ್ರೌಡ್ ಇತ್ತು, ಬಟ್ ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ಇತ್ತು ಸ್ವಲ್ಪ. ನಾವು ಸಫಾರಿಗೆ ಟಿಕೆಟ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಇಲ್ಲಿ ನಿಮಗೆ AC ಮತ್ತು non-AC ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಸಫಾರಿಗೆ. ಅಥವಾ ನೀವು ಇಂಡಿವಿಜುವಲಾಗಿ ಜೀಪಲ್ಲಿ ಹೋಗ್ತೀರಾ ಅಂದರೂ ಅದಕ್ಕೂ ಕೂಡ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ದ ಪ್ರೈಸಸ್ ವಿಲ್ ವೇರಿ ಡಿಪೆಂಡಿಂಗ್ ಆನ್ ದ್ಯಾಟ್. ಸೊ ರಜತ್ ಟಿಕೆಟ್ಸ್ ಎಲ್ಲ ತೊಗೊಂಡು ಅಲ್ಲಿ ಪಾಪು ನಮ್ಮ ಅಜ್ಜಿ ತಾತನ ಕೂರಿಸಿದ್ವಿ. ಅವ್ರನ್ನ ಕರ್ಕೊಂಬರಕ್ಕೆ ಹೊರಟ್ವಿ. ಬನ್ನಿ ಹೋಗೋಣ. ಲೆಫ್ಟ್ ಸೈಡ್ ಸಫಾರಿಗೆ ಸಪ್ರೇಟ್ ಎಂಟ್ರಿ ಇತ್ತು. 3:30ವರೆಗೂ ಇರುತ್ತೆ ಅಂದರು. ಸೊ ಅದಕ್ಕಿಂತ ಮುಂಚೆ ಎಂಟರ್ ಆಗಿದ ತಕ್ಷಣವೇ ಝೀಬ್ರಾ, ಜಿರಾಫ್ ಎಲ್ಲ ಇತ್ತು. ಸೊ ಅದನ್ನೇ ನೋಡ್ಕೊಂಡು ನಿಂತ್ಕೊಂಡಿದ್ವಿ ನಾವು. ಊಟ ಮಾಡ್ಕೊಂಡು ಆಮೇಲೆ ಸಫಾರಿಗೆ ಹೋಗೋಣ ಅಂತ.
ಸೊ ಊಟ ಎಲ್ಲ ಮುಗಿಸ್ಕೊಂಡು ಪಾಪುಗೂ ಹಾಗೆ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಕಿಚಡಿ ತಂದಿದ್ವಿ, ಅವನಿಗೂ ತಿನ್ನಿಸಿ ಸಫಾರಿಗಂತ ಹೊರಟ್ವಿ. ವಿ ವೇರ್ ಆಲ್ ಸೋ ಎಕ್ಸೈಟೆಡ್. ನಾವು ಎಲ್ಲರೂ ನಮ್ಮ ಮಮ್ಮಿ, ಅಜ್ಜಿ, ತಾತ, ರಜತ್, ನಾನು ಎಲ್ಲರೂ ಫಸ್ಟ್ ಟೈಮ್ ಸಫಾರಿಗೆ ಹೋಗ್ತಾ ಇರೋದು. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿ ಹೊರಟ್ವಿ. ಬನ್ನಿ ಯಾವ್ಯಾವ ಆ್ಯನಿಮಲ್ಸ್ ನೋಡಿದ್ವಿ ಅಂತ ತೋರಿಸ್ತೇನೆ. ತುಂಬ ಚೆನ್ನಾಗಿತ್ತು. ಲೈಕ್ ರಿಯಲ್ ಫಾರೆಸ್ಟ್ ಒಳಗಡೆ ಹೋದಾಗ ಅನ್ನಿಸ್ತಾ ಇತ್ತು. ಅಲ್ಲಿ ಲೇಕ್ಸು, ಮೌಂಟೇನ್ಸ್ ಎಲ್ಲ ಇತ್ತು. ಆಮೇಲೆ ಪ್ರಾಣಿಗಳು ಎಷ್ಟು ಕೇರ್ ಫ್ರೀಯಾಗಿ, ಅವಕ್ಕಂತೂ ಎಲ್ಲ ಕಾಮನ್ ಅನಿಸ್ಬಿಟ್ಟಿದೆ. ಬಿಕಾಸ್ ತುಂಬ ಸಫಾರಿ ಜೀಪ್ಸು, ಬಸ್ಸಸ್ ಎಲ್ಲ ಓಡಾಡ್ತಾ ಇರುತ್ತೆ. ಸೊ ಅದು ಆ್ಯನಿಮಲ್ಸ್ಗೆ ಏನು ಸರ್ಪ್ರೈಸಿಂಗ್ ಆಗೇ ಇರಲ್ಲ, ಬಟ್ ನಮಗೆ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ. ಅವು ಆ ಥರ ಕೂತ್ಕೊಂಡು ಅದ್ರ ಪಾಡಿಗದಿರೋದನ್ನು ನೋಡೋದಕ್ಕೆ. ಇಲ್ಲೊಂದು ಲಯನಸ್ ಕೇರ್ ಫ್ರೀಯಾಗಿ ಕೂತ್ಕೊಂಡಿತ್ತು. ಇಟ್ ವಾಸ್ ರಿಯಲಿ ಅ ಡಿಲೈಟ್ ಟು ಐ. ಸೊ ನಮಗೇನೆಂದರೆ ನಮ್ಮ ಮಗನ ಫಸ್ಟ್ ಬರ್ಡೇ ದಿನ ಅವನಿಗೇನು ಇಷ್ಟ ಇರುತ್ತೆ ಅದನ್ನು ತೋರಿಸ್ಬೇಕು, ಆ ಆ್ಯಕ್ಟಿವಿಟಿ ಮಾಡಬೇಕಂತ ತುಂಬ ಇಷ್ಟ ಇತ್ತು. ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಸೋ ಮೆನಿ ಪೀಪಲ್ ಅವನಿಗೆ ಸಫಕೇಟ್ ಮಾಡಿ, ಇನ್ನು ಹಿ ಈಸ್ ಜಸ್ಟ್ 1 year, ಅವನಿಗೆ ಅದೇನು ಅಂತಲೂ ಗೊತ್ತಾಗಲ್ಲ. ಇನ್ಸ್ಟೆಡ್ ಅವ್ನು ಆ್ಯನಿಮಲ್ಸ್ನೆಲ್ಲ ನೋಡಿ ರಿಯಾಕ್ಟ್ ಮಾಡ್ತಿದ್ದ. ಅದನ್ನು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಪಾಪ ಈ ಟೈಗರಿಗೆ ತುಂಬ ವಯಸ್ಸಾಗಿದೆ. ವೈಟ್ ಟೈಗರ್ ಇದು. ಅದಕ್ಕೇನೋ ಹರ್ಟ್ ಆಗಿದೆ, ಕುಂಟ್ಕೊಂಡು ನಡೀತಾ ಇತ್ತು. ತುಂಬ ಸುಸ್ತಾಗಿರೋ ಥರ ಇತ್ತು. ಆ ಟೈಗರ್ನ ನೋಡಿನೇ ಬೇಜಾರಾಗೋಯ್ತು. ಸೊ ಆಲ್ಮೋಸ್ಟ್ ಸಫಾರಿ ಎಲ್ಲ ಮುಗೀತು. ರಜತ್ ಮುಂದೆ ಕೂರಿಸ್ಕೊಂಡು ಪಾಪುಗೆಲ್ಲ ಆ್ಯನಿಮಲ್ಸ್ ತೋರಿಸಿದ್ರು. ಅವನು ಚೆನ್ನಾಗಿ ಎಂಜಾಯ್ ಮಾಡ್ದ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಸಫಾರಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ರೆಸ್ಟ್ ಆಫ್ ದ ಝೂ ನೋಡೋಕ್ಕೆ ಬಂದ್ವಿ ನಾವು. ಇವರು ನಮ್ಮ ತಾತ, ಅವ್ರ ಗ್ರೇಟ್ ಗ್ರ್ಯಾಂಡ್ಸನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಝೂ ತೋರಿಸ್ತಾ ಇದ್ದಾರೆ. ಅದು ನೋಡೋಕ್ಕೆ ನನಗೆ ಒಂಥರ ಡಿಲೈಟ್ಫುಲ್ ಆಗಿತ್ತು.
ಈ ಟೈಗರ್ನ ಟ್ರೈನ್ ಮಾಡಿದ್ದಾರೆ ಅನಿಸುತ್ತೆ ಆ ಕಡೆಯಿಂದ ಈ ಕಡೆ ಓಡಾಡೋಕ್ಕೆ, ಸೊ ದಟ್ ಝೂಗೆ ಬಂದವರೆಲ್ಲ ಕ್ಲೋಸಾಗಿ ನೋಡ್ಬೋದು ಅಂತ. ಪಾಪ ಅದು ಒಂದು ನಿಮಿಷನೂ ನಿಲ್ತಾ ಇರಲಿಲ್ಲ. ಒಂದು ಕಡೆ ಹೋಗುತ್ತೆ, ವಾಪಸ್ ಅದೇ ಸ್ಪಾಟಿಗೆ ಬಂದು ನಿಂತ್ಕೊಳ್ಳುತ್ತೆ, ಹಾಗೆ ರೌಂಡ್ಸ್ ಮಾಡ್ತಾನೇ ಇತ್ತು. ಸೊ ಅವ್ರು ಈ ಥರ 1 or 2 ಆ್ಯನಿಮಲ್ಸ್ನ ಟ್ರೈನ್ ಮಾಡಿ ಝೂವಲ್ಲಿ ಇಟ್ಕೊಂಡಿರ್ತಾರೆ ಅನಿಸುತ್ತೆ. ರೆಸ್ಟ್ ಆಫ್ ದ ಆ್ಯನಿಮಲ್ಸ್ ಒಳಗಡೆ ಫಾರೆಸ್ಟಲ್ಲಿರುತ್ತೆ. ಸೊ ನಾವಿನ್ನೂ ಯಾವ್ಯಾವ ಆ್ಯನಿಮಲ್ಸ್ ನೋಡಿದ್ವಿ, ಆಮೇಲೆ ಇದು ಮುಗಿಸ್ಕೊಂಡು ಬೋಟಿಂಗಿಗೆ ಹೋಗಿದ್ವಿ, ಆಮೇಲೆ ಒಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು ಮನೇಲಿ ವಿತ್ ಕ್ಲೋಸ್ ಫ್ಯಾಮಿಲಿ, ಅದೆಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಬ್ಯಾಂಗ್ಳೂರಲ್ಲೇ ಇದ್ದು ನಿಮ್ಮ ಮಕ್ಕಳನ್ನ ಹೊರಗಡೆ ಎಲ್ಲಾದರೂ ಪಿಕ್ನಿಕ್ಗೆ ಕರ್ಕೊಂಡು ಹೋಗಬೇಕು, 1 day ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಅಂದರೆ ಡೆಫಿನೆಟ್ಲಿ ಚೆಕ್ ದಿಸ್ ಪ್ಲೇಸ್ ಔಟ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.